ನೋಡಿ ಒಂದು 3 ಸೂಡಾಗಷ್ಟು ಮೆಂತ್ಯ ಸೊಪ್ಪನ್ನು ತಂದಿದ್ದೆ ರೀ. ಒಂದಿನ ರೊಟ್ಟಿಯಲ್ಲಿ ಮೆಂತ್ಯ ಸೊಪ್ಪನ್ನು ತಾಳಿಸಿ ಪಲ್ಯನೂ ಮಾಡಿದ್ದೆ, ಮೆಂತ್ಯ ಸೊಪ್ಪಿನ ಪರಾಟನೂ ಮಾಡಿದ್ದೆ. ಅದರೊಳಗಿಂದ ಇಷ್ಟು ಮೆಂತ್ಯ ಸೊಪ್ಪು ಉಳ್ದದ್ರಿ. ಸ್ವಲ್ಪ ಹಿಂಗಾಗಿ ಫ್ರಿಜ್ನಲ್ಲಿ ಇಟ್ಟರು ಬಾಡ್ದಂಗೆ ಆಗೈತಿ. ಆದರೂ ಮೆಂತ್ಯ ಸೊಪ್ಪು ನನ್ನ ಫೇವ್ರೇಟ್ ಅದ್ರಿ. ಅದಕ್ಕಂತ ಹೇಳಿ ಮೆಂತ್ಯ ಸೊಪ್ಪು ಈ ಮೆಂತ್ಯ ಸೊಪ್ಪನ್ನು ನಂಗೆ ವೇಸ್ಟ್ ಮಾಡೋಕ್ಕೂ ಇಷ್ಟ ಇಲ್ಲ. ಈಗ ಇದರಿಂದನೇ ಒಂದು ಮಕ್ಕಳಿಗೆ ತಿಂಡಿಯನ್ನು ಮಾಡಿ ತೋರಿಸ್ಬೇಕಂತ ಹೇಳಿ ಅಥವಾ ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಈಗ ಈ ಮೆಂತ್ಯ ಸೊಪ್ಪನ್ನು ತೊಳೆದ್ಬಿಟ್ಟು ತೊಗೋತೀನಿ ರೀ. ಈಗ ತೊಳೆದಿಟ್ರು ಏನಾಗ್ತದೆ ರೀ, ಅದು ಮೆಂತ್ಯ ಸೊಪ್ಪೆಲ್ಲ ಕೆಟ್ಟು ಹೋಗ್ತದೆ. ಹಾಗೆ ಸೋಸಿ ಇಟ್ಟಿದ್ದೆ, ಸ್ವಲ್ಪ ಬಾಡ್ದಂಗೆ ಆಗ್ಯದ ಅಷ್ಟೇ. ನೋಡಿ ಈಗ ಈ ನೀರನ್ನು ತೆಗೆದ್ಬಿಟ್ಟು ತೊಗೊಂಡ್ರಿ ನೀರಿನೊಳಗಿನ ಮೆಂತ್ಯ ಸೊಪ್ಪನ್ನು. ನೋಡಿ ಮೆಂತ್ಯ ಸೊಪ್ಪಂತೂ ಆರೋಗ್ಯಕ್ಕೆ, ಡಯಾಬಿಟಿಸ್ ಪೇಷಂಟ್ಗೆ ತುಂಬಾ ಒಳ್ಳೆಯದು ರೀ. ಈಗ ಪರಾಠ ಮತ್ತು ಇದು ಪಲ್ಯನ ತಾಳಿಸಿ ರೊಟ್ಟಿ ಜೊತೆ ತಿಂದಿದ್ದಾಗ್ಯದ. ಈಗ ಇಷ್ಟರಲ್ಲೇ ಒಂದು ನೋಡಿರಿ ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಈ ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೊಗೊಳ್ರಿ. ನೋಡಿ ಇಲ್ಲಿ ನಾನು ಮೆಂತ್ಯ ಸೊಪ್ಪು ಉಳ್ದಂತ ಹೇಳಿ ಮೆಂತ್ಯ ಸೊಪ್ಪಲ್ಲಿ ಮಾಡ್ತಾಯಿದ್ದೀನಿ. ನೀವು ಇಲ್ಲಿ ಮೆಂತ್ಯ ಸೊಪ್ಪಲ್ಲಿ ಪಾಲಕ್ ಸೊಪ್ಪನ್ನಾದ್ರೂ ಹಾಕ್ಬೋದು, ಅದನ್ನೂ ನಡೀತದೆ ರೀ. ನೋಡಿ ಆದಷ್ಟು ಸಣ್ಣದಾಗಿ ಕಟ್ ಮಾಡಿ ತೊಗೊರಿ. ಅತಿ ಕಡಿಮೆ ಸಮಯದಲ್ಲಿನೂ ಮಾಡ್ಕೋಬೋದು ಮತ್ತು ಅತಿ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸಿ ಮಾಡ್ತಾಯಿದ್ದೀನಿ. ಮತ್ತು ನೀವು ಇದನ್ನು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ನೋಡಿ ಮಕ್ಕಳಿಗೆ ಈ ರೀತಿ ಮಾಡಿ ಹೆಲ್ದಿಯಾಗಿ ಶಾರ್ಟ್ ಬ್ರೇಕಿಗೆ ಅದನ್ನು ಕಟ್ಬೋದು ರೀ, ನಡೀತದೆ. ನೋಡಿ ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೊಗೊಂಡಿರಿ. ಈಗ ಇದನ್ನು ಏನು ಮಾಡ್ತೀನಿ ರೀ, ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ನೋಡಿ ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ನೋಡಿ ಈ ಕಡಾಯಿಗೆ ನಾನಿಲ್ಲಿ 1 ಸ್ಪೂನಾಗಷ್ಟೇ ತುಪ್ಪನ ಹಾಕ್ತಾಯಿದ್ದೀನಿ. ನೀವು ಬೆಣ್ಣೆನೂ ಹಾಕ್ಬೋದು. ತುಪ್ಪ ಬಿಸಿ ಆದಮೇಲೆ ನೋಡಿ ಒಂದು ಅರ್ಧ ಸ್ಪೂನಾಗಷ್ಟು ಅಜ್ವಾಯಿನ ಅಥವಾ ಓಂ ಕಾಳನ್ನು ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನಾಗಷ್ಟೇ ಜೀರಿಗೆನ ಹಾಕ್ತಾಯಿದ್ದೀನಿ. ಆ ಅಜ್ವಾಯಿನು ಜೀರಿಗೆ ಫ್ರೈ ಆಗಲಿ ರೀ. ನೋಡಿ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ಹಾಕಿಬಿಟ್ಟು ನೋಡಿ ಹೈ ಫ್ಲೇಮ್ದಲ್ಲಿಟ್ಟೇ ಬೇಯಿಸ್ಬಿಟ್ಟು ತೊಗೋತೀನಿ ರೀ ನಾನು ಇದನ್ನು. ನೋಡಿ ಆ ಮೆಂತ್ಯ ಸೊಪ್ಪೆಲ್ಲ ನೋಡಿರಿ ಬೇಗನೆ ಕರಿಗೆ ನೋಡಿ ಮೆಂತ್ಯ ಸೊಪ್ಪು ಏನಾಗ್ತದೆ ರೀ, ಕರಿಗೆ ಬಿಡ್ತದೆ. ಅದು ಮತ್ತು ಇದು ಎಳೆ ಮೆಂತ್ಯ ಸೊಪ್ಪು ಅದ ರೀ. ಹೈ ಫ್ಲೇಮ್ದಲ್ಲಿಟ್ಟೇ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಾಗಷ್ಟೇ ಸಕ್ಕರೆ ಹಾಕ್ತೀನಿ, ಟೇಸ್ಟು ಚೆನ್ನಾಗಿ ಬರ್ತದೆ. ಮತ್ತು ಇದೇನು ಸ್ವಲ್ಪ ಕಹಿ ಔಷಧ ಇರ್ತದಲ್ಲ ರೀ ಆ ಮೆಂತ್ಯ ಸೊಪ್ಪಿಂದ, ಆವಾಗ ಕಡಿಮೆ ಆಗ್ತದೆ ರೀ ಅದು. ನೋಡಿ ಮೆಂತ್ಯ ಸೊಪ್ಪೆಲ್ಲ ಅದು ನೀರಿತ್ತು, ಅದನ್ನು ಏನಾಗ್ಯದ ನೀರು ಹೋಗಿ ಮೆಂತ್ಯ ಸೊಪ್ಪೆಲ್ಲ ಫ್ರೈ ಆಗಿ ನೋಡಿ ಕರಿಗೆ ಅದ್ರಿ ಇಷ್ಟನೇ ಆಗೈತಿ. ಈಗ ಇದನ್ನೇ ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈಗ ಇದು ಕಂಪ್ಲೀಟಾಗಿ ಆರಬೇಕು ರೀ. ನೋಡಿ ಮತ್ತು ನೀವು ಮೆಂತ್ಯ ಸೊಪ್ಪಿನ ಯಾವ್ಯಾವ ರೆಸಿಪಿಗಳನ್ನ ಟ್ರೈ ಮಾಡ್ತೀರ ಅಂತ ಹೇಳಿನೂ ನನಗೆ ಕಮೆಂಟ್ ಮಾಡ್ತೀರಿ ಸರ್. ನೋಡಿ ಈಗಿದು ಕಂಪ್ಲೀಟ್ ನೋಡಿರಿ. ಎಷ್ಟೊಂದು ಮೆಂತ್ಯ ಸೊಪ್ಪಿತ್ತು, ಕರಿಗೆ ಎಷ್ಟು ಕಡಿಮೆ ಆಗ್ಯದ ನೋಡಿರಿ. ಈಗಿದು ಆರಲಿ ರೀ. ಆರಿದ್ಮೇಲೆ ನಾನಿಲ್ಲಿ 1 ಬಟ್ಲಾಗಷ್ಟೇ ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಮೇಜರ್ಮೆಂಟಿಗೆ ನೀವು ಒಂದೇ ಥರದ ಬಟ್ಟಗಳನ್ನೇ ತೊಗೊರಿ. ಅದೇ ಬಟ್ಲೆ ಅರ್ಧ ಬಟ್ಲಾಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ಗಿಂತ ಜಾಸ್ತಿ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋಬೋದು. ದೊಡ್ಡ ಸ್ಪೂನಿಂದ 1 ಸ್ಪೂನಾಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರ್ತದೆ. ಇಲ್ಲ ನಮ್ಗೆ ಬಿಳಿ ಎಳ್ಳು ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡಿರಿ. ಒಂದು ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನಾಗಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಈಗ ಇದನ್ನು ಮಿಕ್ಸ್ ಮಾಡೋಣ ರೀ. ತುಂಬ ನೋಡಿರಿ ನಾನು ಹೇಳಿದೆಲ್ಲ ಕಡಿಮೆ ಇಂಗ್ರೀಡಿಯೆಂಟ್, ತುಂಬ ಸಿಂಪಲ್ ಐತಿ, ಬೇಗನೆ ಮಾಡ್ಕೋಬೋದು. ಈಗ ಇದನ್ನು ಮಿಕ್ಸ್ ಮಾಡೋಣ ರೀ. ನೋಡಿ ನೀರೇನು ಒಟ್ಟನ್ನು ಜಾಸ್ತಿ ಹಿಡಿಸೋದಿಲ್ಲ ರೀ ಇದ್ರೊಳಗೆ. ನೋಡಿ ಎಲ್ಲ ನೀಟಾಗಿ ನೋಡಿ ಈಗ ಹಿಟ್ಟು ಬೈಂಡ್ ಆಗಾಕತ್ತೈತೆ ರೀ. ಒಂದು 2 ಸ್ಪೂನೋ 3 ಸ್ಪೂನೋ ಇಷ್ಟೇ ನೀರು ಹಿಡಿಸ್ತದೆ ರೀ. ನೋಡಿ ಅದೇ ಕಡಾಯಿದಲ್ಲಿನೇ ಬಿಸಿ ಇದ್ದಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೆ ರೀ, ಅದನ್ನೇ ಹಾಕ್ತಾಯಿದ್ದೀನಿ. ನೋಡಿ ಇದ್ರ ಒಂದು 3 ಸ್ಪೂನ್ 4 ಸ್ಪೂನಾಗಷ್ಟು ನೀರು ಅದಾವೆ ರೀ ಇದ್ರೊಳಗಿಂದ. ಮತ್ತು ಇದನ್ನು ಹಿಟ್ಟನ್ನು ಗಟ್ಟಿಯಾಗಿಯೇ ಕಲಿಸಿ ತೊಗೋಬೇಕು ರೀ. ನೋಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಒಮ್ಮೆಲೇನೂ ನೀರು ಹಾಕೋಬೇಡ್ರಿ, ಅಷ್ಟೇ ಒಂದೊಂದೇ ಸ್ಪೂನ್ ಹಾಕೊಂಡ್ಬಿಟ್ಟೇ ಹಿಟ್ಟನ್ನು ಕಲಿಸಿ ತೊಗೊರಿ. ಗಟ್ಟಿಯಾಗಿಯೇ ಕಲಿಸ್ರಿ ಹಿಟ್ಟನ್ನು. ನೋಡಿ ಆಲ್ರೆಡಿ ಕಡಲೆ ಹಿಟ್ಟು ತುಂಬಾ ಜಿಗಿನಿರ್ತದೆ ನೋಡಿ, ಆದರೂ ಈ ರೀತಿ ಗಟ್ಟಿಯಾಗಿಯೇ ಕಲಿಸ್ಬೇಕು ರೀ. ಈಗ ಹಿಟ್ಟು ಕರೆಕ್ಟಾಗಿ ರೆಡಿ ಇದೆ, ಇದೇ ರೀತಿಯೇ ಇರಬೇಕು. ನೋಡಿ ಅದರೊಳಗಿಂದನೇ ಇಷ್ಟು ನೀರು ಉಳ್ಕೊಂಡದ್ರಿ ಇದು. ನೋಡಿ ನಾನಿಲ್ಲಿ ಚಪಾತಿ ಮಾಡೋ ತಗಡು ಅಥವಾ ಶೀಟನ್ನು ತೊಗೊಂಡಿದ್ದೀನಿ. ಇದನ್ನಾದರೂ ತೊಗೋಬೋದು, ಅಥವಾ ಡೈರೆಕ್ಟಾಗಿ ಗ್ಯಾಸ್ ಕಟ್ಟಿ ಕ್ಲೀನ್ ಇತ್ತಂದ್ರೆ ಅದ್ರ ಮೇಲೂ ಮಾಡ್ಕೋಬೋದು, ಅಥವಾ ಚಾಪಿಂಗ್ ಪ್ಯಾಡ್ ಮೇಲೂ ಮಾಡ್ಕೋಬೋದು. ನೋಡಿ ನಾನು ಈಗ ಸಣ್ಣ ಸಣ್ಣ ಸ್ಟಿಕ್ ಥರ ಮಾಡ್ಕೋತೀನಿ ನೋಡಿರಿ. ನೋಡಿ ಒಮ್ಮೆಲೆ ಏನು ಮಾಡಿರಿ, ಉದ್ದಾಗಿ ಆ ರೀತಿ ಮಾಡಿಕೊಂಡು ಕಟ್ನೂ ಮಾಡ್ಕೋಬೋದು, ಅಥವಾ ನೋಡಿ ಈ ರೀತಿಯೂ ಮಾಡಿ ತೋರಿಸ್ತೀನಿ ನೋಡಿರಿ. ಅಷ್ಟೇ ನೋಡಿ ಈ ರೀತಿ ಮಾಡಿಬಿಟ್ಟು ಕಟ್ ಮಾಡ್ಕೋಬೋದು. ಇಲ್ಲಾಂದ್ರೆ ನೀವೇನು ಮಾಡ್ಬೋದು, ಈ ರೀತಿ ಕಟ್ ಮಾಡಿ ಜಾಯಿಂಟ್ ಮಾಡಿ ಕೋಡ್ಬಳೆ ಶೇಪ್ದಲ್ಲಿನೂ ಮಾಡ್ಕೋಬೋದು. ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ. ನಾ ಏನು ಮತ್ತು ಚಪಾತಿ ಮಾಡೋ ತಗಡಕ್ಕೆ ಶೀಟಕ್ಕೆ ಏನು ಎಣ್ಣೆ ಹಚ್ಚಿಲ್ಲ, ಏನಿಲ್ಲ.
ಆರಾಮಾಗಿ ನೀವೇನು ಎಣ್ಣೆ ಯೂಸ್ ಮಾಡಬೇಕಾಗಿದ್ದೇನಿಲ್ಲ. ಏನು ಅಂಟ್ಕೊಳ್ಳಲ್ರಿ ಇದು ಹಿಟ್ಟು. ನೋಡಿ ಒಂದೇ ಒಂದು ಸ್ಪೂನ್ ತುಪ್ಪದಿಂದ ಮಾಡ್ಕೊಂಡಿರುವಂಥ ರೆಸಿಪಿ ರೀ. ನೋಡಿ ಈ ರೀತಿ ಮಾಡ್ಕೊರಿ. ಇಲ್ಲ ಒಂದನ್ನೇ ಒಂದು ಉಳ್ಳಿಯನ್ನು ಇಷ್ಟು ಉದ್ದಾಗಿ ಮಾಡ್ಕೊಂಡ್ಬಿಟ್ಟು ಅಷ್ಟನ್ನು ಕಟ್ ಮಾಡಿಬಿಟ್ಟು ತೊಗೊರಿ, ನಡೀತೈತಿ. ನಿಮಗೆ ಯಾವ ರೀತಿ ಈಸಿ ಅನ್ನಿಸ್ತಲ್ಲ ನೋಡಿ. ಈ ರೀತಿ ನಾವು ಒಂದೇ ಸೈಜದ್ದತ್ತೇನಿಲ್ಲ ನೋಡಿ, ಈ ರೀತಿ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಉಳಿದಿರೋ ಎಲ್ಲ ಹಿಟ್ಟಿನಿಂದನೂ ಇದೇ ರೀತಿ ನೋಡಿ ಮಾಡ್ಕೊಂಡು ರೆಡಿ ಮಾಡ್ಕೊತೀನಿ ನೋಡಿರಿ. ಎಲ್ಲ ಒಮ್ಮೆಲೆ ಏನು ಮಾಡ್ಕೊಂಡಿದ್ದೀನಿ, ರೆಡಿ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿನಿ, ಎಣ್ಣೆನೂ ಕಾಯ್ದದ್ರಿ. ನೋಡಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ. ನೋಡಿ ಏನೇನು ಮೆಂತ್ಯ ಸೊಪ್ಪು, ಸಾಂಬಾರು, ಗೊಜ್ಜು ಅವೆಲ್ಲ ಪರಾಠ ಮಾಡ್ಕೊಂಡಿರ್ತೀವಿ ನೋಡಿ. ಇದು ಒಂದು ಹೊಸ ಥರದ ತಿಂಡಿ ಅಥವಾ ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಗ್ಯಾಸು ಮೀಡಿಯಮ್ ಫ್ಲೇಮ್ನಲ್ಲೇ ಇರಲಿ ರೀ. ನೋಡಿ ಹಾಕಿದ್ಮೇಲೆ ಒಮ್ಮೆಲೆ ತಿರುಗಬೇಡ್ರಿ ನೋಡಿ. ಒಂದು ಸ್ವಲ್ಪ ಹೊತ್ತು ನೋಡಿ ಈ ರೀತಿ ಆದಮೇಲೆ ಬಬಲ್ಸ್ ಬರೋದು ಸ್ವಲ್ಪ ಕಡಿಮೆ ಆದಮೇಲೆ ತಿರುಗಿಬಿಡ್ತಾವ್ರಿ. ಈಗ ನೋಡಿ ಲೈಟ್ ಕೆಂಪಗಾಗೋವರೆಗೂ ಕರ್ದ್ಬಿಟ್ಟು ತೊಗೊಂಡ್ರಿ. ತುಂಬಾ ಕ್ರಿಸ್ಪಿ ಇರ್ತಾವ್ರಿ ಮತ್ತು ಒಂದು ಚೂರೂ ಎಣ್ಣೆ ಹಿಡಿದಿರೋದಿಲ್ಲ ನೋಡಿ. ಏರ್ಟೈಟ್ ಡಬ್ಬದಾಗ ಹಾಕಿಬಿಟ್ಟು ನೀವು ಎಷ್ಟು ದಿನ ಬೇಕಾದರೂ ಯೂಸ್ ಮಾಡಿರಿ. ಮಕ್ಕಳಿಗೆ ಈ ರೀತಿ ಮಾಡಿ ಶಾರ್ಟ್ ಬ್ರೇಕಿಗೆ ಹೆಲ್ದಿಯಾಗಿನೂ ಹಾಕಿಕೊಡ್ಬೋದು. ನೀವು ಮೆಂತ್ಯ ಸೊಪ್ಪು ಬದಲಿ ಪಾಲಕ್ ಸೊಪ್ಪನ್ನಾದ್ರೂ ಹಾಕೋಬೋದು ರೀ, ನಡೀತದೆ ನೋಡಿ. ಒಂಚೂರು ಎಣ್ಣೆ ಹಿಡಿದಿಲ್ಲ, ತುಂಬಾ ಡ್ರೈ ಅದಾವೆ ನೋಡ್ರಿ. ನೋಡಿರಿ ಸೌಂಡ್ದಿಂದನೇ ಗೊತ್ತಾಯ್ತಲ್ಲ ನಿಮ್ಗೆ ಎಷ್ಟು ಕ್ರಿಸ್ಪಿ ಅದಾವೆ ಅಂತ ಹೇಳಿ. ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ. ನೋಡಿ ನಾನು ನಿಮ್ಗೊಂದು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ. ಕಟ್ ಮಾಡಿದ್ಮೇಲೆ ಸೌಂಡ್ಗೆ ಗೊತ್ತಾಗ್ತದೆ ನೋಡಿ. ಎಷ್ಟು ಚೆನ್ನಾಗಿ, ಎಷ್ಟು ಕ್ರಿಸ್ಪಿಯಾಗಿ, ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ. ಟೀ ಟೈಮ್ ಸ್ನ್ಯಾಕ್ಸ್ ಅಂತೂ, ಟೀ ಜೊತೆ ಅಂತೂ ಈ ರೀತಿ ಡ್ರೈ ಸ್ನ್ಯಾಕ್ಸ್ ತುಂಬಾ ಬೆಸ್ಟ್ ಕಾಂಬಿನೇಷನ್ ನೋಡಿ. ಎರಡನ್ನು ಕಟ್ ಮಾಡಿಬಿಟ್ಟು ತೋರಿಸಿದ್ದೀನಿ ನಾನು ನಿಮಗೆ ನೋಡಿ. ಇದಕ್ಕೆ ನೀವೇನಂತ, ನಾನಂತೂ ಮೆಂತ್ಯ ಸೊಪ್ಪಿನ ಸ್ಟಿಕ್ಸ್ ಅಂತಲೂ ಕರಿಬೋದು, ಮೆಂತ್ಯ ಸೊಪ್ಪಿನ ಕುರ್ಕುರೆ ಅಂತಲೂ ಕರಿಬೋದು ರೀ. ಅಥವಾ ನೀವೇನು ಹೆಸರಿಡ್ತೀರಂತ ಹೇಳಿನೂ ಕಮೆಂಟ್ ಮಾಡಿ ತಿಳಿಸ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.